ಇವತ್ತು ಬೆಳಗಿನ ಜಾವ 4 ಗಂಟೆ ಸಮಯ ಶಿವನ ದೇವಸ್ಥಾನಕ್ಕೆ ಮಗಳನ್ನ ಕರ್ಕೊಂಡು ಹೋಗಿದ್ದ ತಾಯಿ ಗಣಪತಿ ಮುಂದೆ ಪೂಜೆಗೆ ಕುಳಿತಿದ್ಲು. ಇಬ್ಬರು ಪೂಜೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಮಗಳು ತಲೆಬಾಗಿ ನಮಸ್ಕರಿಸ್ತಿದ್ದಾಗ್ಲೇ ತಾಯಿ ಮಗಳ ಕುತ್ತಿಗೆ ಕತ್ತರಿಸಿದ್ದಾಳೆ. ಅಷ್ಟಕ್ಕೂ ಜನ್ಮ ಕೊಟ್ಟ ತಾಯಿ ಇಷ್ಟು ಕ್ರೂರಿ ಆಗಿದ್ದಾದ್ರೂ ಹೇಗೆ ಅಂತೀರಾ? ಏನಿದು ಕತೆ ಹೇಳ್ತೀವಿ ಈ ಸ್ಟೋರಿನಲ್ಲಿ. ವಿಘ್ನೇಶ್ವರನ ಮುಂದೆ ಹರಿಯಿತು ರಕ್ತದೋ ಕುಳಿ. ಹೆತ್ತ ಮಗಳ ಕುತ್ತಿಗೆಗೆ ತಾಯಿಯಿಂದಲೇ ಮಚ್ಚೇಟು. ಇಂದು ಬೆಳಂಬೆಳಗ್ಗೆ ವಿಘ್ನ ವಿನಾಯಕನ ಮುಂದೆ ರಕ್ತದೋ ಕುಳಿ ಹರಿದಿದೆ. ಪೂಜೆಗೆ ಅಂತ ಮಗಳನ್ನ ದೇವಸ್ಥಾನಕ್ಕೆ ಕರೆ ತಂದಿದ್ದ ತಾಯಿ ಹೆತ್ತ ಮಗಳು ತಲೆಬಾಗಿ ನಮಸ್ಕರಿಸುವಾಗಲೇ ಮಚ್ಚಿನಿಂದ ಕುತ್ತಿಗೆ ಕತ್ತರಿಸಿದ್ದಾಳೆ. ಅಂದಹಾಗೆ ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿರೋದು ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿರೋ ಹರಿಹರ ದೇವಸ್ಥಾನದಲ್ಲಿ. ಅಂದಹಾಗೆ ಮಗಳ ಕುತ್ತಿಗೆಯನ್ನೇ ಕತ್ತರಿಸಲು ಮುಂದಾಗಿದ್ದ ಈ ಮಹಾತಾಯಿಯ ಹೆಸರು ಸುಜಾತ. ಹಲವು ವರ್ಷಗಳಿಂದ ಇದೇ ಅಗ್ರಹಾರ ಲೇಔಟ್ನಲ್ಲಿರೋ ಈ ಮನೆಯಲ್ಲಿ ವಾಸವಿದ್ದ ಸುಜಾತ 22 ವರ್ಷದ ತನ್ನ ಮಗಳನ್ನ ಆನೇಕಲ್ನ ನಿವಾಸಿ ಸೋಮಶೇಖರ್ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಿದ್ಲು. ಕಳೆದ 2-3 ದಿನಗಳ ಹಿಂದಷ್ಟೇ ಮಗಳನ್ನ ಮನೆಗೆ ಕರೆಸಿಕೊಂಡಿದ್ದ ಸುಜಾತ ಇವತ್ತು ತಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ನಷ್ಟು ದೂರ ಇರೋ ಹರಿಹರ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರೆದುಕೊಂಡು ಹೋಗಿದ್ಲು. ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನದ ಗಣೇಶ ಮೂರ್ತಿ ಮುಂದೆ ಪೂಜೆ ನೆರವೇರಿಸಿದ್ದ ಸುಜಾತ ತಲೆಬಾಗಿ ನಮಸ್ಕರಿಸುತ್ತಿದ್ದ ರಮ್ಯಾ ಕುತ್ತಿಗೆಯನ್ನ ಮಚ್ಚಿನಿಂದ ಕೊಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಸ್ಥಳೀಯರು ಪೊಲೀಸರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾದ ರಮ್ಯಾ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಬೆಳಗಿನ ಜಾವ ತಾಯಿ ಮತ್ತೆ ಮಗಳು ದೇವಸ್ಥಾನ ಬಳಿ ಬಂದಿದ್ದಾರೆ. ಅದು ನಮಗೆ ಇದುವರೆಗೆ ತನಿಖೆಯಿಂದ ಕಂಡು ಬಂದಿದೆ. ತದನಂತರ ಏನಾಗಿದೆ, ಬೆಳಗಿನ ಜಾವ ಮಗಳು ಕುತ್ತಿಗೆಯನ್ನ ಕುಯ್ದಂತಹ ಸ್ಥಿತಿಯಲ್ಲಿ ದೇವಸ್ಥಾನ ಮುಂದೆ ಬಿದ್ದಿರ್ತಾಳೆ. ಅದನ್ನು ನೋಡಿದಂತಹ ನಮ್ಮ ಸ್ಥಳೀಯರು ಮತ್ತು ನಮ್ಮ ಹೊಯ್ಸಳ ಪೊಲೀಸ್ನವರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿರ್ತಾರೆ. ಚಿಕಿತ್ಸೆ ಮುಂದುವರೆದಿದೆ. ಇನ್ನು ತನಿಖೆ ಮುಂದುವರಿಸಿದ್ದ ಪೊಲೀಸರಿಗೆ ಮಾಟ ಮಂತ್ರದ ವಾಸನೆ ಸಿಕ್ಕಿದೆ. ಇನ್ನು ಶಾಕಿಂಗ್ ಅಂದ್ರೆ ಸಿಸಿಟಿವಿ ಪರಿಶೀಲನೆ ವೇಳೆ ರಮ್ಯಾಳೆ ಸ್ವತಃ ಮಚ್ಚುಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಲು ಅನ್ನೋದು ಗೊತ್ತಾಗಿದೆ. ಈತ ಸುಜಾತಳನ್ನ ಬಂಧಿಸಿದ ಪೊಲೀಸರಿಗೆ ಆಕೆಯ ಹಣೆ ಹಾಗೂ ಕತ್ತಿಗೆ ಮಚ್ಚಿನ ಏಟುಗಳು ಬಿದ್ದಿರೋದು ಗೊತ್ತಾಗಿದೆ. ಹೀಗಾಗಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಬಲಿಯಾಗಲು ದೇವಸ್ಥಾನಕ್ಕೆ ಬಂದಿದ್ರ ಅನ್ನೋ ಶಂಕೆ ಮೂಡಿದೆ. ಇವತ್ತು ಲಕ್ಷ ದೀಪೋತ್ಸವ ಇತ್ತು. ಸಂಜೆ 6ರಿಂದ 8 ಗಂಟೆವರೆಗೂ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಏನು ಈ ಸುಜಾತ ಅನ್ನೋ ಮಹಿಳೆ ಇದೇ ಗ್ರಾಮದ 20ನೇ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ಮಹಿಳೆ. ಆ ಮಹಿಳೆ ಪ್ರತಿದಿನ ಸುಮಾರು ತಿಂಗಳುಗಳಿಂದ ಪ್ರತಿದಿನ ಬೆಳಗಿನ ಜಾವ 4 ಗಂಟೆ 4:15 ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಕೇಸ್ನಲ್ಲಿ ನರಬಲಿ ನಡೆದಿತ್ತ ಅಥವಾ ಇಬ್ಬರು ಬಲಿಯಾಗಲು ಮುಂದಾಗಿದ್ರ ಅನ್ನೋ 10 ಅನುಮಾನಗಳು ಶುರುವಾಗಿದ್ದು ತನಿಖೆ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.